ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ 412 ಬಾರ್ ಮತ್ತು ಹೋಟೆಲ್ಗಳಿಗೆ ರಾಜ್ಯ ಆರೋಗ್ಯ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. 412 ಬಾರ್ ಮತ್ತು ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ನೋಟಿಸ್ ನೀಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ 412 ಬಾರ್ ಮತ್ತು ಹೋಟೆಲ್ಗಳಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ತಂಬಾಕು ನಿಯಂತ್ರಣ ಕಾಯ್ದೆಯಡಿ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ ಜಾರಿ ಮಾಡಿರುವಂತಹ ರಾಜ್ಯ ಆರೋಗ್ಯ ಇಲಾಖೆ ಧೂಮಪಾನ ವಲಯ ಸ್ಥಾಪಿಸುವುದಕ್ಕೆ ಇಲಾಖೆ ನೋಟಿಸ್ ಅನ್ನು ಕೊಟ್ಟಿದೆ. 30ಕ್ಕಿಂತ ಅಧಿಕ ಆಸನಗಳಿದ್ರೆ ಸ್ಮೋಕಿಂಗ್ ಝೋನ್ ಕಡ್ಡಾಯ ಮಾಡಬೇಕು ಅನ್ನುವಂತಹ ಆದೇಶ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸ್ಮೋಕಿಂಗ್ ಝೋನ್ ಮಾಡಬೇಕು ಅನ್ನುವಂಥದ್ದು. ತಂಬಾಕು ನಿಯಂತ್ರಣ ಕಾಯ್ದೆಯಡಿ ಸ್ಮೋಕಿಂಗ್ ಝೋನ್ ಮಾಡಬೇಕು. ಸ್ಮೋಕಿಂಗ್ ಝೋನ್ ಕಡ್ಡಾಯ ಅಂತ ಹೇಳ್ತಾ ಇರುವಂತಹ ಆರೋಗ್ಯ ಇಲಾಖೆ ನೋಟಿಸ್ ನೀಡಿದ 7 ದಿನದಲ್ಲಿ ಸ್ಮೋಕಿಂಗ್ ಝೋನ್ ಸ್ಥಾಪನೆ ಆಗಬೇಕು ಅನ್ನುವಂಥ ಸೂಚನೆ ಕೊಟ್ಟಿದೆ. ಇಲ್ಲವಾದರೆ ವ್ಯಾಪಾರಕ್ಕೆ ಕೊಟ್ಟಿರುವಂತಹ ಲೈಸೆನ್ಸ್ ಅನ್ನು ರದ್ದು ಮಾಡಲಾಗುತ್ತೆ. 412 ಬಾರ್, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ನೋಟಿಸ್ ಕೊಟ್ಟಿರುವಂಥದ್ದು. 1 ವಾರದ ಒಳಗಡೆ ತಂಬಾಕು ನಿಯಂತ್ರಣ ಕಾಯ್ದೆ ಅಡಿ ಸ್ಮೋಕಿಂಗ್ ಝೋನ್ ಮಾಡಲೇಬೇಕು. 30ಕ್ಕಿಂತ ಹೆಚ್ಚು ಆಸನಗಳಿದ್ದರೆ ಸ್ಮೋಕಿಂಗ್ ಝೋನ್ ಇಸ್ ವೆರಿ ಕಂಪಲ್ಷನ್ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದೆ. ನೋಟಿಸ್ ಕೊಟ್ಟಿರುವಂಥ 1 ವಾರದ ಒಳಗಡೆ ಸ್ಮೋಕಿಂಗ್ ಝೋನ್ ಮಾಡಲೇಬೇಕು. ಬಿಬಿಎಂಪಿ ವ್ಯಾಪ್ತಿಯ 412 ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಾರ್ಗಳಿಗೆ ಕೊಟ್ಟಿರುವಂಥದ್ದು ನೋಟಿಸ್ ರಾಜ್ಯ ಆರೋಗ್ಯ ಇಲಾಖೆಯಿಂದ. ಇಫ್ ಇನ್ ಕೇಸ್ ಮಾಡದೇ ಇದ್ದರೆ ವ್ಯಾಪಾರಕ್ಕೆ ಕೊಟ್ಟಿರುವಂಥ ಲೈಸೆನ್ಸನ್ನು ರದ್ದು ಮಾಡಲಾಗುತ್ತೆ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಆರೋಗ್ಯ ಇಲಾಖೆ ಕೊಟ್ಟಿರುವಂಥದ್ದು. ಸಹಜವಾಗಿ ಪಬ್ಲಿಕ್ ಅಥವಾ ಜನ ಜಾಸ್ತಿ ಇದ್ದಾಗ ಸ್ಮೋಕ್ ಮಾಡಿದಾಗ ಅದು ಅಫೆಕ್ಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಇಂಥ ಒಂದು ನಿಯಮವನ್ನು ಇವರು ಪಾಲಿಸ್ತಾ ಇರುವಂಥದ್ದು. ಹೀಗಾಗಿ ಬಿಬಿಎಂಪಿ ವ್ಯಾಪ್ತಿಯ 412 ಹೋಟೆಲ್ಸ್, ರೆಸ್ಟೋರೆಂಟ್ ಮತ್ತು ಬಾರ್ಗಳಿಗೆ ನೋಟಿಸ್ ಕೊಟ್ಟಿರುವಂಥದ್ದು ರಾಜ್ಯ ಆರೋಗ್ಯ ಇಲಾಖೆ. ಸ್ಮೋಕಿಂಗ್ ಝೋನ್ ಇಸ್ ವೆರಿ ಕಂಪಲ್ಸರಿ ಅನ್ನುವಂಥ ನಿಟ್ಟಿನಲ್ಲಿ.